ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕನ್ಯಾ ರಾಶಿಯವರ 2026 ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗ್ತಕ್ಕಂಥ ಒಂದು ಬದಲಾವಣೆಗಳೇನು, ಪಾಸಿಟಿವ್ ಮತ್ತು ನೆಗೆಟಿವ್ ವಿಚಾರಗಳೇನು, ಆ ನೆಗೆಟಿವ್ ವಿಚಾರಗಳಿಗೆ ಏನೆಲ್ಲ ಪರಿಹಾರ ತಂತ್ರಗಳನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನಾಗಿ ಗ್ರಹಗಳ ಸಂಚಾರ ಬಗ್ಗೆ ನೋಡೋದಾದ್ರೆ, ಶನಿ 6ನೇ ಮನೆಯಲ್ಲಿರೋದ್ರಿಂದ ಶತ್ರುಗಳ ಮೇಲೆ ಜಯ ಸಾಧಿಸ್ತೀರಾ, ಜೊತೆಗೆ ಹಳೆಯ ರೋಗಗಳಿಂದ ಮುಕ್ತಿ ಹೊಂದ್ತೀರಾ. ಇನ್ನು ಗುರು 9ನೇ ಮನೆಯಲ್ಲಿರೋದ್ರಿಂದ ಅದು ಶುಭ ಸ್ಥಾನ ಅಂತ ಹೇಳ್ತೀವಿ. ಈ ಸ್ಥಾನದಲ್ಲಿರೋದ್ರಿಂದ ಹಣಕಾಸಿನಲ್ಲಿ ಉತ್ತಮ ಒಂದು ಫಲಿತಾಂಶವನ್ನು ನೀವು ನೋಡಿದ್ರು ಕೂಡ ವಿದೇಶ ಪ್ರಯಾಣವನ್ನು ಮಾಡ್ತೀರಾ. ಜೊತೆಗೆ ವಿದೇಶ ವ್ಯಾಸಂಗವನ್ನು ಯಾರು ಮಾಡಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ನಿಮಗೆ ಉತ್ತಮ ಅವಕಾಶ ಸಿಗುತ್ತೆ. ಇನ್ನು ರಾಹು ಮತ್ತು ಕೇತುವಿನ ಬಗ್ಗೆ ನೋಡೋದಾದ್ರೆ, 7ನೇ ಮನೆಯಲ್ಲಿರ್ತಕ್ಕಂಥ ರಾಹು ನಿಮ್ಮ ದಾಂಪತ್ಯದಲ್ಲಿ ಬಿರುಕನ್ನು ತರುವಂಥ ವ್ಯವಸ್ಥೆ ಆಗುತ್ತೆ. ಜೊತೆಗೆ 1ನೇ ಮನೆಯಲ್ಲಿರ್ತಕ್ಕಂಥ ಕೇತು ನಿಮ್ಮನ್ನು ಆಧ್ಯಾತ್ಮಿಕದ ವ್ಯವಸ್ಥೆಗೆ, ಆಧ್ಯಾತ್ಮಿಕ ಒಲವಿಗೆ ಹೆಚ್ಚಿನ ಒತ್ತನ್ನು ನೀಡುವಂತಾಗುತ್ತೆ. ಇನ್ನು ಆರ್ಥಿಕ ವಿಚಾರ ಬಗ್ಗೆ ನೋಡೋದಾದರೆ, ನಿಮ್ಮ ಒಂದು ಆರ್ಥಿಕ ಲಾಭ ಹೇಳ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಲಾಭ ಇಲ್ಲ ಅಂದರೂ ಕೂಡ ಒಂದು 50-50 ಅನ್ನೋ ವ್ಯವಸ್ಥೆಯಲ್ಲಿ ಇರುತ್ತೆ. ಜೊತೆಗೆ ಹಳೆಯ ಒಂದು ಹಣ ಯಾವ್ದಾದ್ರು ಕೊಟ್ಟಿದ್ರೆ ಯಾವುದೋ ಹಣ ಬರ್ತಾ ಇಲ್ಲ ಅಂತಂದರೆ ಈ ತಿಂಗಳದ್ದು ವಸೂಲಿ ಆಗುತ್ತೆ. ಜೊತೆಗೆ ನಿಮ್ಮ ಅದೃಷ್ಟದಿಂದ ಹಳೆಯ ಒಂದು ಹೂಡಿಕೆಯಲ್ಲಿ ಉತ್ತಮವಾದಂಥ ಲಾಭವನ್ನು ಕಾಣಬಹುದಾಗುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಥವಾ ದಾನ ಧರ್ಮಕ್ಕೆ ಹಣವನ್ನು ವಿನಿಯೋಗ ಮಾಡ್ತೀರಾ. ಎಲ್ಲಾದರೂ ಇನ್ವೆಸ್ಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಅಥವಾ ಎಲ್ಲಾದರೂ ಹೂಡಿಕೆಯ ನಂತರದಿಂದ ಸಿಗುವಂಥ ರಿಟರ್ನ್ಸನ್ನು ಪಡ್ಕೋಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ಉತ್ತಮ ಸಮಯ ಆಗಿದ್ದರೂ ಕೂಡ ಕಾನೂನುಬದ್ಧ ವ್ಯವಸ್ಥೆಯಲ್ಲಿ ಮಾತ್ರ ನೀವು ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಶಾರ್ಟ್ಕಟ್ಟಲ್ಲಿ ಯಾವುದರ ಹಣವನ್ನು ಸಂಪಾದನೆ ಮಾಡ್ಕೊಂಡು ಅಂದ್ಕೊಂಡಿದ್ರೆ ಅದರಿಂದ ಯಾವುದೇ ಲಾಭವನ್ನು ನೀವು ಕಾಣೋದಿಲ್ಲ. ವೃತ್ತಿ ಮತ್ತು ಉದ್ಯೋಗ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ವೃತ್ತಿ ವಿಚಾರದಲ್ಲಿ ಕೆಲಸ ಮಾಡ್ತಾನೆ ನೀವು ಹೈಯರ್ ಸ್ಟಡೀಸ್ನ ಮಾಡ್ತಾ ಇದ್ದರೆ ಈ ತಿಂಗಳು ನಿಮಗೆ ಉತ್ತಮವಾದಂಥ ಫಲಿತಾಂಶಗಳು, ಉತ್ತಮವಾದಂಥ ಒಂದು ದಾರಿಗಳು ಸಿಗಲಿಕ್ಕಿದೆ. ಜೊತೆಗೆ ಕೆಲಸದಲ್ಲಿ ನಿಮ್ಮ ಒಂದು ಕೆಲಸಕ್ಕೆ ತಕ್ಕಂಥ ಪ್ರಶಂಸೆಗಳು ಸಿಗುತ್ತೆ. ಮತ್ತು ವ್ಯವಹಾರ ಮಾಡ್ತಾರೋ ವ್ಯಕ್ತಿಗಳಿಗೆ, ಇನ್ನು ಉದ್ಯೋಗ ಮಾಡ್ತಾರೋ ವ್ಯಕ್ತಿಗಳಿಗೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಬೇರೆ ಕೆಲಸವನ್ನು ಬದಲು ಮಾಡಬೇಕು ಅಂದ್ಕೊಂಡಿರ್ತೀರ. ಹಾಗಾಗಿ ನೀವು ಯಾವುದೇ ಕೆಲಸದಲ್ಲಿ ಒಂದು ವಿಚಾರ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಉತ್ತಮವಾದಂಥ ಒಂದು ಕಂಪನಿಗಳಿಂದ ನಿಮಗೆ ಕರೆ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ವ್ಯವಹಾರ ಮಾಡ್ತಿರೋರಿಗೆ ವ್ಯಾಪಾರದಲ್ಲಿ ಲಾಭ ಸಿಗಲಿಕ್ಕಿದ್ರೂ ಕೂಡ ವಿದೇಶ ವ್ಯಾಪಾರ ಯಾರಾದರೂ ಮಾಡ್ತಾ ಇದ್ದರೆ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ಸಲ್ಲಿರೋ ವ್ಯಕ್ತಿಗಳಿಗೆ ಸ್ವಲ್ಪ ಲಾಭ ಹೆಚ್ಚಾಗಿರುತ್ತೆ. ಹೊಸ ಪಾರ್ಟ್ನರ್ಶಿಪ್ ವ್ಯವಹಾರ ಏನಾದರೂ ಆರಂಭ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮಿಬ್ಬರ ನಡುವೆ ಪಾರದರ್ಶಕತೆ ತುಂಬ ಹೆಚ್ಚಿನ ಗಮನವನ್ನು ಕೊಡುತ್ತೆ. ಮಾರುಕಟ್ಟೆಯಲ್ಲಿ ನೀವು ಏನಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಮನ್ನಣೆ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ಈ ತಿಂಗಳು ಉತ್ತಮ ಮನ್ನಣೆ ಮತ್ತು ಉತ್ತಮ ಪ್ರಶಂಸೆ ನಿಮ್ಮದಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಸಂಗಾತಿಯೊಂದಿಗೆ ಮತ್ತು ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಬಿಡುವಂಥ ಸಂಭವ ಹೆಚ್ಚಾಗಿದೆ. ನಿಮ್ಮ ಸಂಗಾತಿಯೊಂದಿಗೆ ಅನುಮಾನದ ಮಾತುಕತೆಗಳು ಹೆಚ್ಚಾಗುವಂಥ ಸಂಭವ ಇದೆ. ಹಾಗಾಗಿ ತಾಳ್ಮೆಯಿಂದ ಮಾತಿನ ಮೇಲೆ ಒಂದು ಗಮನವನ್ನು ಇಟ್ಕೊಂಡು ನೀವು ಮಾತಾಡಬೇಕಾಗುತ್ತೆ. ಇನ್ನು ಅವಿವಾಹಿತರಿಗೆ ಸ್ನೇಹಿತರ ವತಿಯಿಂದ ಸಂಬಂಧದ ಆಗಮನದ ಸೂಚನೆ ಸಿಗಲಿಕ್ಕಿದೆ. ಇನ್ನು ಪ್ರೇಮಿಗಳಿಗೆ ಪರಸ್ಪರ ಭಾವನೆಗಳು ಮತ್ತು ಗೌರವ ಹೆಚ್ಚಾಗುವಂಥ ಒಂದು ಕೆಲಸಗಳು ನಡೆಯುತ್ತೆ. ಇನ್ನು ಕುಟುಂಬದಲ್ಲಿ ತಂದೆಯ ಆರೋಗ್ಯ ಸುಧಾರಿಸುತ್ತೆ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಮನೆ ಶುಭ ಕಾರ್ಯಕ್ಕೆ ಒಂದು ನಾಂದಿಯನ್ನು ಹಾಡ್ಬೋದಾಗುತ್ತೆ ಮತ್ತು ಮನೆಯಲ್ಲಿ ಒಂದು ಹೊಸ ವಾಹನದ ಖರೀದಿಗೆ ಇದು ಸೂಕ್ತ ಸಮಯ ಅಂತ ಹೇಳ್ಬೋದಾಗುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂತಂದರೆ, ಆರೋಗ್ಯದಲ್ಲಿ ಮನೆಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಗೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಮತ್ತು ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರಿಗೆ, ದೊಡ್ಡವರಿಗೆ ಎಡಭಾಗದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಲಿಕ್ಕಿದೆ. ಹಾಗಾಗಿ ಆ ಇಬ್ಬರು ವ್ಯವಸ್ಥೆಯಲ್ಲಿ ಕೂಡ ಸ್ವಲ್ಪ ಗಮನವನ್ನು ನೀವು ಕೊಡಬೇಕಾಗುತ್ತೆ. ಈ ಒಂದು ರಾಶಿಯವರಿಗೆ ಆಧ್ಯಾತ್ಮಿಕ ಪರಿಹಾರ ತಂತ್ರಗಳೇನಪ್ಪ ಅಂತಂದರೆ, ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ವೀಳ್ಯದೆಲೆ ಆಹಾರವನ್ನು ಅರ್ಪಿಸಬೇಕಾಗುತ್ತೆ. ಜೊತೆಗೆ ಹನುಮಾನ್ ಚಾಲಿಸವನ್ನು ಹೇಳಬೇಕಾಗುತ್ತೆ. ಹಾಗೆ ಸಾಧ್ಯವಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ, ಅನಾಥಾಲಯಗಳಿಗೆ, ಅನಾಥ ಮಕ್ಕಳಿಗೆ ವಸ್ತ್ರದಾನವನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಶಾಪಗಳು ವಿಮುಕ್ತರಾಗ್ತೀರಾ. ಒಟ್ಟಾರೆಯಾಗಿ ಇದಾಗಿತ್ತು ಕನ್ಯಾ ರಾಶಿಯವರ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಇನ್ನು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಈ ಕೆಳಕಂಠದ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಂಪೂರ್ಣ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.